ಆ ಆ ಮಗನೇ, ನನ್ಗೆ ಹೊಟ್ಟೆ ಹಸಿವಾಗಿದೆ. ಈಗಲೇ ನಿನಗೆ ಊಟ ಹಾಕುತ್ತೇನೆ ತಾಯಿ. ಇವರು ಬೋಲಾ ಸಾಹೇಬ್ರು. ಇವರು ತಮ್ಮ ವಯಸ್ಸಾದ ಹುಷಾರಿಲ್ಲದ ಅಮ್ಮನ್ ಜೊತೆ ಒಂದು ವಿಶಾಲವಾದ ಕಾಡಿನಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಇದ್ದಾರೆ. ಜಿಮ್ಮಿ ಅಮ್ಮನಿಗೆ ಯಾವುದೋ ದೊಡ್ಡ ಕಾಯಿಲೆ ಇತ್ತು. ಆಗ ಬೋಲಾ ಎಮ್ಮೆ ಹುಲ್ ತಂದು ತನ್ನ ಬಾಯಿಂದ ಇದನ್ನ ಅಗಿತಾ ಇತ್ತು. ಹೀಗೆ ಅಗಿದು ಅಗಿದು ಆ ಹುಲ್ಲಿನ ರಸವನ್ನು ತನ್ನ ಅಮ್ಮನಿಗೆ ತಿನ್ನಿಸ್ತಾ ಇರುತ್ತೆ. ಊಟ ಕಷ್ಟ ಅಂತ ಕಾಣ್ತಾ ಇಲ್ವೇನಮ್ಮ? ಆಗ ಜಿಮ್ಮಿಯ ಕಣ್ತುಂಬಿ ಕಣ್ಣೀರೇ ಬರುತ್ತೆ. ಏನಾಯ್ತು ಅಮ್ಮ, ಯಾಕೆ ಅಳುತ್ತಿದ್ದೀಯಾ? ನನ್ ಮಗನೇ, ನೀನ್ ನನ್ಗೆಷ್ಟು ಸೇವೆ ಮಾಡ್ತಿದ್ದೀಯಾ? ದೇವ್ರ ದಯೆಯಿಂದ ನಿನ್ನಂತ ಮಗನೇ ಎಲ್ರಿಗೂ ಸಿಗ್ಲಿ. ನನ್ನನ್ ಕ್ಷಮಿಸ್ಬಿಡು ಮಗ್ನೆ. ನನ್ಗೆ ವಯಸ್ಸಾಗಿದೆ, ಕಾಯಿಲೆ ಇರೋದ್ರಿಂದ ನೀನು ನಿನ್ನ ಯೌವನವನ್ನು ನನ್ನ ಸೇವೆ ಮಾಡೋದ್ರಲ್ಲೇ ಕಳೀತಾ ಇದ್ದೀಯಾ. ಜಿಮ್ಮಿ ಎಮ್ಮೆ ಜೋರಾಗಿ ಅಳ್ತಾ ಇತ್ತು. ನೀವು ಏನು ಹೇಳುತ್ತಿದ್ದೀರಿ ತಾಯಿ? ಮಗನಿಗೆ ತನ್ನ ತಾಯಿಯ ಸೇವೆ ಮಾಡಲು ಏನಾದರೂ ತೊಂದರೆ ಇದೆಯೇ? ನಿನಗಾಗಿ ನಾನು ನನ್ನ ಯೌವನವನ್ನು ಮಾತ್ರವಲ್ಲದೆ ನನ್ನ ಇಡೀ ಜೀವನವನ್ನು ನಿಮ್ಮ ಸೇವೆಗೆ ನೀಡಬಲ್ಲೆ. ಅಮ್ಮ ಮಗ ಇಬ್ರು ಒಬ್ರಿಗೊಬ್ರು ಮಾತಾಡ್ತಾ ಇದ್ರು. ವಯಸ್ಸಾಗಿರೋದ್ರಿಂದ ಜಿಮ್ಮಿಯ ಬಾಯಲ್ಲಿ ಹಲ್ಲುಗಳೇ ಇರ್ಲಿಲ್ಲ. ಹೀಗಾಗಿ ಬೋಲಾ ದಿನಾ ಹುಲ್ಲನ್ನು ತನ್ನ ಬಾಯಿಂದ ಅಗ್ದು ತನ್ನ ಅಮ್ಮನಿಗೆ ತಿನ್ನಿಸ್ತಿತ್ತು. ನಂತರ ಈ ಜಿಮ್ಮಿ ಮಲಕೋತಿತ್ತು. ಅಮ್ಮನಿಗೆ ನಿದ್ರೆ ಬಂದಿದೆ, ಈಗ ನಾನು ಬೇಗ ಹೊರಗೆ ಹೋಗಿ ಊಟ ತರುತ್ತೇನೆ. ಬೋಲಾ ಹೊರಗಡೆ ಬಂದ್ಮೇಲೆ ಬಾಗಿಲನ್ನು ಜೋರಾಗಿ ಬಂದ್ ಮಾಡುತ್ತೆ. ಇಲ್ಲಿ ಅನೇಕ ಅಪಾಯಕಾರಿ ಜೀವಿಗಳು ಓಡಾಡುತ್ತಿವೆ. ನಾನು ಬೇಗನೆ ಹೋಗಿ ನನ್ನ ತಾಯಿಯ ಬಳಿಗೆ ಬರಬೇಕು. ದೇವರೇ, ದಯವಿಟ್ಟು ನನ್ನ ತಾಯಿಯನ್ನು ರಕ್ಷಿಸು. ಈ ಬೋಲಾ ಇರುವಂತಹ ಕಾಡಿನಲ್ಲಿ ಈ ಕ್ರೂರ ಪ್ರಾಣಿಗಳ ಭಯ ಯಾವಾಗ್ಲೂ ಇದ್ದೇ ಇರುತ್ತೆ. ಹೀಗಾಗಿ ಬೋಲಾ ಯಾವಾಗ್ಲೂ ತನ್ನ ಅಮ್ಮನ್ ಜೊತೆನೇ ಇರೋಕೆ ಪ್ರಯತ್ನಿಸುತ್ತೆ. ಈ ಕಾಡಿನಲ್ಲಿ ಬಹಳಷ್ಟು ಪ್ರಾಣಿಗಳು ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ. ಬೋಲಾ ಆಹಾರ ತಗೊಂಡು ಮನೆಗೆ ವಾಪಸ್ ಹೋಗ್ತಾ ಇರುತ್ತೆ. ಇದೇ ರೀತಿ ಬಹಳಷ್ಟು ದಿನಗಳು ನಡೀತವೆ. ಒಂದಿನ ಸಂಜೆ, ಬೋಲಾ ಮಗ್ನೆ, ಜಮೀನಿಂದ ಬೆಳೆ ಯಾವಾಗ ಬರುತ್ತೆ? ಅಮ್ಮ, ಕೊಯ್ಲು ಮಾಡಲು ಇನ್ನೂ ಸಮಯವಿದೆಮ್ಮ. ಬೋಲಾ ಮಗನೆ, ನನ್ ಜೀವಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಾನ್ ಯಾವಾಗ ಸಾಯ್ತೀನೋ ಏನೋ. ನನ್ನ ಆಸೆ ಏನಂದ್ರೆ ನಾನ್ ಹೋದ್ಮೇಲೆ ನೀನೊಬ್ನೇ ಇರಬಾರ್ದು. ಹಾಗಾಗಿ ಮಗ್ನೆ, ಮದ್ವೆ ಮಾಡ್ಕೋ. ಅಮ್ಮ, ನಾನು ಈಗಲೇ ಯಾಕೆ ಮದುವೆಯಾಗಬೇಕಮ್ಮ? ಅಗತ್ಯ ಇದೆ ಮಗ್ನೆ. ನಿನ್ ಮದ್ವೆ ಆದ್ರೆ ನೀವಿಬ್ರು ಚೆನ್ನಾಗಿರಬಹುದು. ನೀನ್ ಇಲ್ದೇ ಇದ್ದಾಗ ಸೊಸೆ ನನ್ನ ನೋಡ್ಕೋತಾಳೆ. ನೀನು ಹೇಳಿದ್ದು ಸರಿ ತಾಯಿ. ನನ್ನ ಹೆಂಡತಿ ನನ್ನಂತೆ ಸೇವೆ ಮಾಡಲು ಆಗುವುದಿಲ್ಲ. ನನ್ಗೇನು ಗೊತ್ತಿಲ್ಲ ಮಗ್ನೆ, ನಿನ್ ಮೇಲಾಣೆ. ನನ್ ಜೀವ ಇದ್ದಾಗ್ಲೇ ನೀನು ಮದ್ವೆ ಆಗ್ಲೇಬೇಕು. ಓ ಅಮ್ಮ, ನೀ ಯಾಕೆ ಪ್ರಮಾಣ ಮಾಡುತ್ತೀಯಾ? ನಿನ್ಗೆ ನನ್ ಮೇಲೆ ಗೌರವ ಇದ್ರೆ, ನನ್ ಮೇಲೆ ಪ್ರೀತಿ ಇದ್ರೆ ನೀನು ಆದಷ್ಟು ಬೇಗ ಮದ್ವೆ ಆಗಿ ಸೊಸೆ ಕರ್ಕೊಂಡ್ ಬರ್ತೀಯ. ಅಮ್ಮನ ಮಾತನ್ನು ಕೇಳಿ ಬೋಲಾನಿಗೆ ಚಿಂತೆ ಆಗುತ್ತೆ. ಆಗ ಅದು ಅಂಗಳಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಬೋಲಾನ ಬಳಿ ಚಿಕ್ಕದಾದ ಮನೆ, ಸಾಕಷ್ಟು ಜಮೀನು, ಬೇಕಾಗುವಷ್ಟು ದುಡ್ಡು ಇತ್ತು. ಈ ಬೋಲಾ ನೋಡೋಕಷ್ಟೇ ಅಲ್ಲ, ಬೋಲಾ ಸ್ವಭಾವದಲ್ಲಿ ತುಂಬಾ ಮುಗ್ಧ. ಜಿಮ್ಮಿ ಮನೆ ಒಳಗಡೆ ಇತ್ತು. ಬೋಲಾ ಮಗ್ನೆ, ನನ್ನ ಕ್ಷಮಿಸು. ನೀನ್ ಮದ್ವೆ ಆಗುವಂತ ನಾನ್ ನಿನ್ಗೆ ಒತ್ತಡ ಹಾಕ್ತಿದ್ದೀನಿ. ನೀನು ಬಹಳ ಮುಗ್ಧ ಮಗ್ನೆ. ನಾನ್ ಹೋದ್ಮೇಲೆ ನೀನು ಒಬ್ನೇ ಅಲ್ಲಿ ಇಲ್ಲಿ ತಿರ್ಗಾಡೋದು ಇಷ್ಟ ಇಲ್ಲ ನನ್ಗೆ. ನಿನಗೊಬ್ಳು ಜೀವನ ಸಂಗಾತಿ ಸಿಕ್ಕಿದ್ರೆ ನಿನ್ ಬಗ್ಗೆ ನನ್ಗೆ ಯಾವ ಚಿಂತೆನೇ ಇರೋದಿಲ್ಲ. ಜಿಮ್ಮಿ ಬೋಲಾನನ್ನು ತುಂಬಾ ಪ್ರೀತಿಸ್ತಿದ್ಲು. ಬೋಲಾ ಕೂಡ ತನ್ನ ಅಮ್ಮನಿಗೆ ಜೀವ ಕೊಡೋಕು ತಯಾರಾಗಿದ್ದ. ನನ್ನ ತಾಯಿಗಾಗಿ ನಾನು ಮದುವೆಯಾಗಬೇಕು. ಆದರೆ ನನ್ನನ್ನು ಯಾರು ಮದುವೆಯಾಗುತ್ತಾರೆ? ಕಾಡಿನಲ್ಲಿ ಎಲ್ಲರೂ ನನ್ನನ್ನು ಗೇಲಿ ಮಾಡುತ್ತಾರೆ. ಅವರು ನನ್ನನ್ನು ಹೇಡಿ ಎಂದು ಕರೆಯುತ್ತಾರೆ. ಬೋಲಾನ ಮುಗ್ಧತನ ನೋಡಿ ಎಲ್ಲರೂ ಅವನನ್ನ ಪೆದ್ದ ಅಂತಿದ್ರು. ಯಾಕಂದ್ರೆ ಬೋಲಾ ಯಾರ ಜೊತೆನೂ ಜಗಳ ಮಾಡ್ತಿರ್ಲಿಲ್ಲ. ಈಗ ಇದು ಕಾಡಿಗೆ ಬಂದು ತನ್ನ ಮದ್ವೆ ವಿಷಯದ ಬಗ್ಗೆ ಈ ಪ್ರಾಣಿಗಳ ಜೊತೆ ಮಾತಾಡುತ್ತೆ. ಮದುವೆ? ಅದು ನಿನ್ನೊಂದಿಗೆ? ಹೇ ಹುಚ್ಚು ಕೋಣವೇ, ನಿನ್ನನ್ನು ಯಾರು ಮದುವೆಯಾಗುತ್ತಾರೆ? ನಿನ್ನಂತವ್ರನ್ನ ಮದುವೆ ಆಗೋದು ಹುಚ್ಚರೇ. ಆಗ ಹಿಂದೆಯಿಂದ ಗೆಂಡ ಮೃಗ ಬರುತ್ತೆ. ಅದು ಜೋರಾಗಿ ಈ ಬೋಲನಿಗೆ ಡಿಕ್ಕಿ ಹೊಡೆದು ಬೀಳಿಸ್ಬಿಡುತ್ತೆ. ಇದನ್ ನೋಡಿ ಎಲ್ಲಾ ಪ್ರಾಣಿಗಳು ಜೋರಾಗಿ ನಗ್ತಾವೆ. ಕಾಡಿನ ಎಲ್ಲಾ ಪ್ರಾಣಿಗಳು ಬೋಲನ್ ಜೊತೆ ಇದೇ ರೀತಿ ತಮಾಷೆ ಮಾಡ್ತಿದ್ವು. ಎಲ್ರೂ ಅವನಿಗೆ ಹೊಡಿತಿದ್ರು. ಲೇ ಕೋಣವೇ, ನನ್ನನ್ನು ಮದುವೆಯಾಗು. ಹೌದು. ಎಲ್ರೂ ಜೋರಾಗಿ ನಗ್ತಾ ಇದ್ದಾರೆ. ನೋಡಿ, ನಾನು ತುಂಬಾ ದುಃಖದಲ್ಲಿದ್ದೇನೆ. ನಿಜವಾಗಿ ಮದುವೆಯಾಗ ಬಯಸುತ್ತೇನೆ. ತಾಯಿ ಅನಾರೋಗ್ಯದಿಂದಿದ್ದಾಳೆ. ಅವಳ ಕೊನೆಯ ಆಸೆ ನಾನು ಮದುವೆಯಾಗಬೇಕೆಂದು. ನಾನು ನಿಮ್ಮೆಲ್ಲರಲ್ಲಿ ಬೇಡಿಕೊಳ್ಳುತ್ತೇನೆ, ಯಾರಾದರೂ ನನ್ನನ್ನು ಮದುವೆಯಾದರೆ ಅವರನ್ನು ಸುಖವಾಗಿ ಇಡುತ್ತೇನೆ. ಏ ಹೋಗೋ ಹೋಗೋ, ಚಿಕ್ಕ ಚಿಕ್ಕ ಪ್ರಾಣಿಗಳು ನಿನ್ಗೆ ಹೊಡಿತಾರೆ. ಎಲ್ರೂ ತಮಾಷೆ ಮಾಡ್ತಾರೆ ನಿನ್ಗೆ. ಯಾರ್ ನಿನ್ನ ಮದ್ವೆ ಆಗ್ತಾರೆ?
ಎಂದಿನಂತೆ ಎಲ್ಲಾ ಪ್ರಾಣಿಗಳು ಬೋಲಾನಿಗೆ ತುಂಬಾ ತಮಾಷೆ ಮಾಡ್ತಾರೆ. ಆಗ ಬೋಲಾನಿಗೆ ಬೇಜಾರಾಗಿ ಅಲ್ಲಿಂದ ಹೊರಟೋಗುತ್ತೆ. ಆಗ ದಾರಿಯಲ್ಲಿ ಒಂದು ಇಲಿ ಬರುತ್ತೆ. ಏನೋ ಬೋಲಾ, ಎಲ್ಲಿಗೆ ಹೋಗುತ್ತಿದ್ದೀಯಾ? ಇಲ್ಲಿಗೆ ಬಾ. ಹೇಳೋ ಇಲಿ ಅಣ್ಣ, ಆ ಮರದ ಕೊಂಬೆಯಲ್ಲಿ ಜೇನುಗೂಡು ಕಾಣುತ್ತಿದೆ. ದಯವಿಟ್ಟು ಆ ಜೇನುಗೂಡನ್ನು ಒಡೆದು ನನಗೆ ಕೊಡು. ಆಗ ಬೋಲಾ ಜೇನುತುಪ್ಪವನ್ನು ತೆಗೆದುಕೊಡುತ್ತೆ. ಆಗ ಬಹಳಷ್ಟು ಜೇನುಹುಳಗಳು ಬೋಲಾನಿಗೆ ಕಚ್ಚುತ್ತವೆ. ನನ್ನನ್ನು ಕಚ್ಚಬೇಡಿ, ನನ್ನನ್ನು ಕಚ್ಚಬೇಡಿ. ಜೇನುಹುಳಗಳೆಲ್ಲ ಬೋಲಾನಿಗೆ ಕಚ್ತಾನೆ ಇದ್ವು. ಬೋಲಾ ಜೋರಾಗಿ ಕಿರ್ಚ್ತಾ ಇತ್ತು. ಇದನ್ ನೋಡಿ ಈ ಇಲಿ ಜೋರಾಗಿ ನಗ್ತಾ ಇತ್ತು. ದೊಡ್ಡ ಕೋಣ ಮತ್ತು ಅದರ ಮೆದುಳು ಮಾತ್ರ ಮೊಳಕಾಲು ಕೆಳಗೆ. ಬೋಲಾ ಹೇಗೋ ಓಡ್ ಹೋಗುತ್ತೆ. ನಾವು ಪ್ರತಿದಿನದ ಮೂರ್ಖರನ್ನು ಭೇಟಿಯಾಗಲು ಪ್ರಾರಂಭಿಸಿದರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಕಾಡಿನ ಎಲ್ಲಾ ಪ್ರಾಣಿಗಳು ಬೋಲಾನ ಮುಗ್ಧತನವನ್ನು ಉಪಯೋಗಿಸ್ಕೊಂಡು ಲಾಭ ಮಾಡ್ಕೊಳ್ತಿದ್ರು. ನಂತರ ಬೋಲಾ ಮನೆಗ್ ಬರ್ತಿತ್ತು. ಇದೇ ರೀತಿ ದಿನಗಳು ಕಳೀತಾ ಇದ್ವು. ಬೋಲಾ ದಿನಾ ಕಾಡಿಗೆ ಹೋಗಿ ತನ್ನ ಮದ್ವೆ ವಿಷಯವನ್ನು ಹೇಳುತ್ತೆ. ಆದ್ರೆ ಯಾರೂ ಬೋಲಾನ್ ಜೊತೆ ಮದ್ವೆ ಆಗೋಕೆ ತಯಾರಿರ್ಲಿಲ್ಲ. ಆ ಕಾಡಿನಲ್ಲಿ ಒಂದೇ ಒಂದು ಎಮ್ಮೆನೂ ಇರ್ಲಿಲ್ಲ. ಒಂದಿನ ಸಂಜೆ ಬೋಲಾ ಚಮೇಲಿ ಮೇಕೆ ಬಳಿಗೆ ಬರುತ್ತೆ. ಚಮೇಲಿ ಮೇಕೆ ಅದೇ ಕಾಡಿನಲ್ಲಿರುತ್ತೆ. ಅದು ಅನಾಥೆ. ಚಮೇಲಿ, ದಯವಿಟ್ಟು ನನ್ನನ್ನು ಮದುವೆ ಆಗು. ನಾನು ನಿನ್ನನ್ನು ಶಾಶ್ವತವಾಗಿ ಸಂತೋಷವಾಗಿರಿಸುತ್ತೇನೆ. ಹೋಗ ನಿನ್ನಂತ ಹೆದ್ರು ಪುಕ್ಲನ್ ಜೊತೆ ಯಾರ್ ಮದ್ವೆ ಆಗ್ತಾರೆ? ಎಲ್ರೂ ನಿನ್ಗೆ ಗೇಲಿ ಮಾಡ್ತಾರೆ. ನಿನ್ ನೋಡಿ ನಗ್ತಾರೆ. ಹೋಗ, ನಾನ್ ಮದ್ವೆ ಆಗಲ್ಲ ನಿನ್ನ. ಹಾಗೆ ಹೇಳಬೇಡ ಚಮೇಲಿ, ನಿನ್ನ ಬಳಿಗೆ ಭರವಸೆಯಿಂದ ಬಂದಿದ್ದೇನೆ. ನಿನ್ನನ್ನು ಜೀವನದುದ್ದಕ್ಕೂ ಸುಖವಾಗಿರಿಸುತ್ತೇನೆ. ಈ ಮೇಕೆ ಬೇಡ ಬೇಡ ಅಂದ್ರೂನು ಈ ಬೋಲಾ ಅದ್ರ ಹಿಂದೆನೆ ಓಡ್ತಾ ಇರುತ್ತೆ. ಕೇಳಿದ್ದೀನಿ ಬೋಲಾ ಬಳಿ ಬಹಳಷ್ಟು ಜಮೀನು, ಮನೆ ಮತ್ತೆ ಬಹಳಷ್ಟು ಹಣ ಇದೆ ಅಂತ. ಈ ಅವಕಾಶ ಯಾಕೆ ಉಪಯೋಗಿಸ್ಕೋಬಾರ್ದು? ಸರಿ ಬೋಲಾ, ನಾನ್ ನಿನ್ನ ಮದ್ವೆ ಆಗ್ತೀನಿ. ಆದ್ರೆ ಒಂದು ಷರತ್ತಿದೆ. ಯಾವ ಷರತ್ತು? ನಾನ್ ನಿನ್ನ ಮದ್ವೆನೂ ಆಗ್ತೀನಿ. ಆದ್ರೆ ಮದ್ವೆ ಆಗಿರೋಲ್ಲ. ಇದೊಂದು ನಾಟಕ ಆಗಿರುತ್ತೆ. ಏನು? ನಿಮ್ಮಮ್ಮ ತೀರ್ಕೊಂಡ್ಮೇಲೆ ನಾನ್ ನಿನ್ನ ಜೀವನದಿಂದ ಹೊರಟೋಗ್ತೀನಿ. ಈ ನಾಟಕಕ್ಕೆ ಬದಲಾಗಿ ನೀನು ನಿನ್ನ ಮನೆ, ಜಮೀನು, ಬಹಳಷ್ಟು ಹಣ ಕೊಡ್ಬೇಕಾಗತ್ತೆ. ಒಪ್ಗೆ ಇದ್ರೆ ಹೇಳು, ನಾನ್ ನಿನ್ನ ಮದ್ವೆ ಆಗ್ತೀನಿ. ಇದ್ರ ಬಗ್ಗೆ ಬೋಲಾ ಯೋಚಿಸುತ್ತೆ. ನನ್ನಲ್ಲಿರುವುದು ಎಲ್ಲವನ್ನು ಕೊಟ್ರೆ ನನಗೇನು ಉಳಿಯುತ್ತದೆ? ತಾಯಿಗಿಂತ ಮುಖ್ಯವಾದುದು ಯಾವುದೂ ಇಲ್ಲ. ತಾಯಿಗೆ ನನ್ನ ಸ್ಥಿತಿಯನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ. ನಂತರ ಬೋಲಾ ಚಮೇಲಿಗೆ ಹೇಳುತ್ತೆ. ಆಗ್ಲೇ ಅವರಿಬ್ರು ಕಾಡಿನ ಎಲ್ಲಾ ಪ್ರಾಣಿಗಳ ಎದುರಿಗೆ ಮದ್ವೆ ಆಗ್ತಾರೆ. ನಂತರ ಬೋಲಾ ಮೇಕೆಯನ್ನು ಮನೆ ಕರ್ಕೊಂಡ್ ಬರುತ್ತೆ. ನೋಡು ಅಮ್ಮ, ನಾನು ಮದುವೆಯಾಗಿದ್ದೇನೆ. ಜಿಮ್ಮಿ ಎಮ್ಮೆ ಬೋಲಾನ ಪತ್ನಿಯನ್ನು ನೋಡಿ ತುಂಬಾ ಖುಷಿ ಪಡುತ್ತೆ. ಹೀಗೆ ಒಂದಿನ ಚಮೇಲಿ ಅಂಗಳದಲ್ಲಿ ಕೂತಿತ್ತು. ಈ ಬೋಲಾನಿಗೆ ಚೆನ್ನಾಗ್ ಮೋಸ ಮಾಡಿದ್ದೀನಿ. ಇವ್ರಮ್ಮ ಬೇಗ ಸತ್ತೋಗ್ಬಿಟ್ರೆ ಸಾಕು. ನಂತರ ಈ ಸಂಪತ್ತೆಲ್ಲ ನನ್ನದಾಗುತ್ತೆ. ಆಗ ಇದ್ದಕ್ಕಿದ್ದಂತೆ ಇಬ್ಬರು ಶೇರ್ಗಳು ಈ ಮೇಕೆ ಎದುರುಗಡೆ ಬರ್ತಾರೆ. ಏನು ರಂಗಿಲೆ, ಇವತ್ತು ನನಗೆ ಚಮೇಲಿ ಸಿಕ್ಬಿಡ್ತು. ಅಯ್ಯೋ ದೇವ್ರೆ, ಈ ಶೇರ್ ಎಲ್ಲಿಂದ ಬಂದ್ರು? ಇವ್ರು ನನ್ನ ಸಾಯಿಸಿ ತಿಂದ್ಬಿಡ್ತಾರೆ. ಈಗೇನ್ ಮಾಡ್ಲಿ? ಮನೆ ಒಳಗಡೆ ಜಿಮ್ಮಿ ಇತ್ತು. ಬೋಲಾ ಮನೇಲಿ ಇರ್ಲಿಲ್ಲ. ಓಡಿ ಹೋಗುವ ಪ್ರಯತ್ನ ಮಾಡಬೇಡ. ನೀನು ಪ್ರಯತ್ನಿಸಿದರೆ ನಾವು ನಿನಗೆ ತುಂಬಾ ಅಪಾಯಕಾರಿ. ನಿನ್ನ ಸಾವನ್ನು ಈಗಲೇ ತರುತ್ತೇವೆ. ಈ ಇಬ್ಬರು ಶೇರ್ ಚಮೇಲಿ ಮೇಕೆಯನ್ನು ತಿನ್ನೋಕ್ ಬರ್ತಾರೆ. ನನ್ನ ಬಿಟ್ಬಿಡಿ ಶೇರಣ್ಣ, ನನ್ನ ತಿನ್ಬೇಡಿ. ಒಳಗಡೆ ಒಂದು ಎಮ್ಮೆ ಇದೆ, ಅದನ್ ಬೇಕಿದ್ರೆ ತಿನ್ನಿ. ನನ್ನನ್ ಬಿಟ್ಬಿಡು, ನನ್ ಬಿಡಿ. ಬಕ್ರಿ ಶೇರ್ಗಳ ಎದುರುಗಡೆ ಬೇಡ್ಕೊಳ್ಳುತ್ತೆ. ಮೊದಲು ನಾವು ನಿನ್ನನ್ನು ತಿನ್ನುತ್ತೇವೆ. ಆಗ ಮೇಕೆಯ ಎದುರುಗಡೆ ಬೋಲಾ ಬಂದು ನಿಂತ್ಕೊಳ್ಳುತ್ತೆ. ಯಾರಾದರೂ ನನ್ನ ಹೆಂಡತಿಯನ್ನು ಕೊಲ್ಲಲು ಯೋಚನೆ ಮಾಡಬೇಡಿ. ಬೋಲಾನನ್ನು ನೋಡಿ ಮೇಕೆಗೆ ಆಶ್ಚರ್ಯವಾಗುತ್ತೆ. ಎಲೆ ಕೋಣವೇ, ನಾನು ನಿನ್ನನ್ನು ಮತ್ತು ನಿನ್ನ ಹೆಂಡತಿಯನ್ನು ತುಂಡು ತುಂಡು ಮಾಡಿ ತಿನ್ನುತ್ತೇವೆ. ನಾನು ಎಲ್ಲಿವರೆಗೆ ಬದುಕಿರುತ್ತೇನೋ ಅಲ್ಲಿವರೆಗೆ ನನ್ನ ಹೆಂಡತಿಗೆ ಹಾನಿ ಮಾಡಲು ಬಿಡುವುದಿಲ್ಲ. ಇದನ್ ಕೇಳಿ ಚಮೇಲಿ ಮೇಕೆಗೆ ದುಃಖವಾಗುತ್ತೆ. ಈಗ ಬೋಲಾ ಚಮೇಲಿ ಮೇಕೆಯನ್ನು ನೂಕಿ ತನ್ನ ಮನೆ ಒಳಗಡೆ ಕಳಿಸುತ್ತೆ. ನಂತರ ಮನೆ ಬಾಗ್ಲ ಹಾಕಿ ಈ ಶೇರ್ಗಳ ಜೊತೆ ಹೋರಾಟ ಮಾಡುತ್ತೆ. ಈ ಎರಡೂ ಶೇರ್ಗಳು ಸೇರ್ಕೊಂಡು ಬೋಲನಿಗೆ ಚೆನ್ನಾಗಿ ಹೊಡಿತಾರೆ. ಆಗ ಬೋಲಾ ಅವರಿಬ್ಬರ ಕಣ್ಣಿಗೆ ಮಣ್ಣೆರಚಿ ಬಿಡುತ್ತೆ. ನಂತರ ಕೋಡಿನಿಂದ ಅವರಿಬ್ಬರಿಗೂ ಹೊಡೆಯುತ್ತೆ. ನನ್ನ ಹೊಟ್ಟೆ. ಬೋಲಾ ಕೊಂಪಿನಿಂದ ಅವರ ಕಣ್ಣಿಗೆ ಹೊಡೆದು ಬಿಡತ್ತೆ. ಆಗ ಇವರಿಬ್ರಿಗೂ ಏನೂ ಕಾಣಿಸ್ತಾನೆ ಇರ್ಲಿಲ್ಲ.
ನಂತರ ಇವರಿಬ್ರು ಅಲ್ಲಿಂದ ಓಡ್ ಹೋಗ್ತಾರೆ. ನಂತರ ಬೋಲಾ ಪೆಟ್ಟಾಗಿರೋ ಗಾಯದೊಂದಿಗೆ ಒಳಗಡೆ ಬರುತ್ತೆ. ಅಯ್ಯೋ ನನ್ ಮಗನೇ, ಎಷ್ಟು ರಕ್ತ ಬರ್ತಾ ಇದೆ. ತನ್ನ ಮಗನಿಗೆ ಪೆಟ್ಟಾಗಿರೋದನ್ನ ನೋಡಿ ಜಿಮ್ಮಿ ಜೋರಾಗಿ ಅಳ್ತಾ ಇತ್ತು. ನಂತರ ಅದರ ಗಾಯಗಳಿಗೆ ಔಷಧಿ ಹಾಕ್ತಾ ಇತ್ತು. ಬೋಲಾ, ನೀನೆಷ್ಟು ಬಹದ್ದೂರು. ನೀನೊಬ್ನೇ ನನ್ಗಾಗಿ ಅವರೊಂದಿಗೆ ಹೋರಾಟ ಮಾಡ್ದೆ. ಎಲ್ರೂ ನಿನ್ಗೆ ಹೆದ್ರು ಪುಕ್ಲಾ ಅಂತ ಕರೀತಾರೆ, ಆದ್ರೆ ನೀನು ಬುದ್ಧಿವಂತ, ಶಕ್ತಿವಂತ. ಚಮೇಲಿ ಮೇಕೆಗೆ ಬೋಲನ ಈ ಕೆಲ್ಸ ಬಹಳ ಇಷ್ಟವಾಗುತ್ತೆ. ಇದೇ ರೀತಿ ಬೋಲಾ ಏನೇ ಕಷ್ಟ ಬಂದ್ರೂ ಪತ್ನಿ ಮತ್ತು ಹೆಂಡತಿಯನ್ನು ಕಾಪಾಡುತ್ತೆ. ಈ ಬೋಲಾ ಉಪವಾಸ ಇದ್ರೂ ಪತ್ನಿ ಮತ್ತು ಅಮ್ಮನಿಗೆ ಊಟ ಕೊಡ್ತಿತ್ತು. ಇವರಿಬ್ರಿಗೂ ದಿನ ರಾತ್ರಿ ಸೇವೆ ಮಾಡ್ತಿತ್ತು. ಒಂದಿನ ಈ ಚಮೇಲಿ ಮೇಕೆಗೆ ತುಂಬಾ ಹುಷಾರಿಲ್ಲ. ಆಗ ಈ ಬೋಲಾ ರಾತ್ರಿಯೆಲ್ಲ ಇದಕ್ಕೆ ಸೇವೆ ಮಾಡುತ್ತೆ. ಬೋಲಾ ಅವ್ರೆ, ನೀವು 4 ದಿನದಿಂದ ನಿದ್ದೆನೆ ಮಾಡಿಲ್ಲ. ನೀವು ಸ್ವಲ್ಪ ಮಲ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಇಲ್ಲ ಚಮೇಲಿ, ನಿನ್ನ ಆರೋಗ್ಯ ಸರಿ ಇಲ್ಲ. ಈ ಸ್ಥಿತಿಯಲ್ಲಿ ನಾನು ಹೇಗೆ ಮಲಗಲಿ? ನಿನಗಾಗಿ ತಾಜಾ ಊಟವನ್ನು ತರುತ್ತೇನೆ, ವಿಶ್ರಾಂತಿ ತೆಗೆದುಕೋ. ಹೊರಗಡೆ ತುಂಬಾನೇ ಮಳೆ ಬರ್ತಾ ಇತ್ತು. ಆದ್ರೂ ಅದನ್ನ ಲೆಕ್ಕಿಸದೆ ಬೋಲಾ ಆಹಾರ ತರೋದಕ್ಕೆ ಹೊರಗಡೆ ಬರುತ್ತೆ. ನೋಡಿದ್ಯಲ್ಲ ನನ್ ಮಗನ ಒಳ್ಳೆತನ. ನೀನ್ ನಿಜವಾಗ್ಲೂ ಅದೃಷ್ಟವಂತೆ. ನಿನ್ಗೆ ಬೋಲಾನಂತಹ ಒಳ್ಳೆ ಪತಿ ಸಿಕ್ಕಿದ್ದಾನೆ. ಬೋಲಾನ ಒಳ್ಳೆತನ ನೋಡಿ ಚಮೇಲಿ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಮರುದಿನ ನೋಡಿದ್ರೆ ಜಿಮ್ಮಿ ಅಮ್ಮನಿಗೆ ಆರೋಗ್ಯ ಬಹಳ ಹದಗೆಡುತ್ತೆ. ಹಾಗಾಗಿ ಅದ್ರ ಜೀವನೇ ಹೋಗುತ್ತೆ. ತನ್ನ ಅಮ್ಮ ಇಲ್ಲಿರೋದ್ ನೋಡಿ ಬೋಲಾ ತುಂಬಾನೇ ಅಳ್ತಾ ಇತ್ತು. 2 ದಿನಗಳ ನಂತರ, ಚಮೇಲಿ, ನಿಮ್ಮ ಭರವಸೆಯಂತೆ ನಿಮ್ಮ ಷರತ್ತು ಈಡೇರಿದೆ. ಈ ಮನೆ, ಈ ತೋಟ ನಿಮ್ಮದು. ನನ್ನ ಕಷ್ಟ ಸಮಯದಲ್ಲಿ ನನ್ನನ್ನು ಬೆಂಬಲಿಸಿದ್ದೀರಿ. ನಿಮ್ಮ ಶ್ರೇಷ್ಠತೆಗೆ ನಾನು ಜೀವನದುದ್ದಕ್ಕೂ ನಿಮಗೆ ಕೃತಜ್ಞತನಾಗಿರುತ್ತೇನೆ. ನಂತರ ಬೋಲಾ ಚಮೇಲಿಗೆ ಎಲ್ಲವನ್ನೂ ನೀಡಿ ಹೊರಗಡೆ ಹೋಗ್ತಾ ಇರುತ್ತೆ. ತನ್ನ ಪತ್ನಿಯನ್ನು ಬಿಟ್ಟು ಎಲ್ಲಿ ಹೋಗ್ತಿದ್ದೀರಿ ನೀವು? ಇದನ್ ಕೇಳಿ ಬೋಲನಿಗೆ ಆಶ್ಚರ್ಯವಾಗುತ್ತೆ. ಏನೋ? ನನಗೆ ಈ ಮನೆ, ದುಡ್ಡು, ಜಮೀನು ಏನೂ ಬೇಡ. ನನಗೆ ನೀವು ಬೇಕು. ನಿಮ್ಮಂತಹ ಪತಿ ಸಿಕ್ಲಿ ಅಂತ ಎಲ್ಲರೂ ಆಸೆ ಪಡ್ತಾರೆ. ನಾನು ನನ್ನ ಜೀವನ ಪೂರ್ತಿ ನಿಮ್ ಜೊತೆ ಇರ್ಬೇಕು. ನಿಮ್ಮಂತಹ ಒಳ್ಳೆ ಗಂಡನ ಸೇವೆ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ಬೇಕು. ನನ್ನನ್ನು ಬಿಟ್ಟು ಹೋಗ್ಬೇಡಿ ಬೋಲಾ ಅವ್ರೆ. ಇದನ್ ಕೇಳಿ ಬೋಲಾನಿಗೆ ಕಣ್ಣೀರೇ ಬರುತ್ತೆ. ನಂತರ ಇವರಿಬ್ರು ಒಂದಾಗ್ತಾರೆ. ನಿಜಾನೇ ಹೇಳಿದ್ದಾರಲ್ವಾ, ಒಳ್ಳೆತನ ಮತ್ತು ಪ್ರೀತಿ ಇದ್ರೆ ಏನ್ ಬೇಕಿದ್ರೂ ಗೆಲ್ಬಹುದು ಅಂತ. ಇಂದು ಬೋಲಾನ ಒಳ್ಳೆತನ ಚಮೇಲಿ ಮೇಕೆಯನ್ನು ಬದಲಾಯಿಸಿದೆ. ಈಗ ಚಮೇಲಿ ಮತ್ತು ಬೋಲಾ ಇಬ್ರು ಒಟ್ಟಿಗೆ ಇರ್ತಾರೆ. ಈಗ ಇವರಿಬ್ರು ತಮ್ಮ ಕಷ್ಟ ಸುಖ ಹಂಚ್ಕೊಂಡು ಸಂತೋಷದಿಂದ ಜೀವನ ಮಾಡ್ತಿದ್ದಾರೆ.